ಬಸವ ಐಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಈ ವಿಡಿಯೋದಲ್ಲಿ ಸೋಲಾರ್ ಪವರ್ ಚಾಪ್ಟರಲ್ಲಿ ಬರುವಂಥ ಸೋಲಾರ್ ಫೋಟೋ ವೋಲ್ಟಾಯಿಕ್ಸ್ ಟಾಪಿಕ್ ಬಗ್ಗೆ ನೋಡೋಣ. ಇನ್ನು ಈ ಟಾಪಿಕ್ ಬಂದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸೆಕೆಂಡ್ ಇಯರ್ ವರೆಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಬರುತ್ತೆ. ಸೊ ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ನಾವು ಒಂದು ಸೋಲಾರ್ ಎನರ್ಜಿ ಅಂದ್ರೇನು, ಅದನ್ನು ಅದು ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ ಮತ್ತು ಅದನ್ನು ನಾವು ಯಾವ್ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೋದು ಅಂತ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಆ ವಿಡಿಯೋನ ನೀವು ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡ್ಬೋದು. ಆ್ಯಂಡ್ ಮೇಲೆ ಐ ಬಟನ್ ಕ್ಲಿಕ್ ಮಾಡಿ ಕೂಡ ಅಲ್ಲಿ ಕೂಡ ನೋಡ್ಬೋದು. ಆ್ಯಂಡ್ ಆ ಸೋಲಾರ್ ಎನರ್ಜಿಯಲ್ಲಿ ಮೇನ್ ಯುಟಿಲೈಸೇಷನ್ ಬಂದು ಸೋಲಾರ್ ಫೋಟೋ ವೋಲ್ಟಾಯಿಕ್ಸ್, ಅಂದರೆ ಸೋಲಾರ್ ಎನರ್ಜಿನ ನಾವು ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿಕೊಂಡು ಯೂಸ್ ಮಾಡೋದು. ಸೊ ಈ ವಿಡಿಯೋದಲ್ಲಿ ಸೋಲಾರ್ ಫೋಟೋ ವೋಲ್ಟಾಯಿಕ್ಸ್ ಅಂದರೆ ಏನು ಮತ್ತು ಅದು ಯಾವ ರೀತಿ ವರ್ಕ್ ಆಗುತ್ತೆ, ಅದರ ಪ್ರಿನ್ಸಿಪಲ್ ಏನು ಅಂತ ನೋಡೋಣ. ಸೊ ಸೋಲಾರ್ ಫೋಟೋ ವೋಲ್ಟಾಯಿಕ್ ಅಂದರೆ ಇಟ್ ಈಸ್ ಎ ಮೆಥಡ್ ಆಫ್ ಜನರೇಟಿಂಗ್ ಎಲೆಕ್ಟ್ರಿಕ್ ಪವರ್ ಬೈ ಕನ್ವರ್ಟಿಂಗ್ ಸೋಲಾರ್ ರೇಡಿಯೇಷನ್ ಇಂಟು ಎಲೆಕ್ಟ್ರಿಕ್ ಪವರ್. ಸೊ ಸೋಲಾರ್ ಫೋಟೋ ವೋಲ್ಟಾಯಿಕ್ಸ್ ಅಂದರೆ ಸೋಲಾರ್ ಎನರ್ಜಿನ ತಗೊಂಡು ಎಲೆಕ್ಟ್ರಿಕ್ ಪವರ್ ಆಗಿ ಕನ್ವರ್ಟ್ ಮಾಡೋ ಒಂದು ಪ್ರೊಸೆಸ್ಗೆ ನಾವು ಸೋಲಾರ್ ಫೋಟೋ ವೋಲ್ಟಾಯಿಕ್ ಅಂತ ಕರಿತೀವಿ. ಸೊ ಸೋಲಾರ್ ಫೋಟೋ ವೋಲ್ಟಾಯಿಕ್ ಶಾರ್ಟ್ ಫಾರ್ಮಲ್ಲಿ SPV ಅಂತಲೂ ಕರೀತಾರೆ. ನೆಕ್ಸ್ಟ್, ಫೋಟೋ ವೋಲ್ಟಾಯಿಕ್ ಸೆಲ್ಸ್ ಆರ್ ಸೋಲಾರ್ ಸೆಲ್ಸ್ ಟೇಕ್ ಅಡ್ವಾಂಟೇಜ್ ಆಫ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಸೊ ಈ ಥರ ಸೋಲಾರ್ ಫೋಟೋ ವೋಲ್ಟಾಯಿಕ್ ಪ್ರೊಸೆಸ್ ಆಗಬೇಕಂದ್ರೆ ನಮಗೆ, ಅಂದರೆ ಸೋಲಾರ್ ಎನರ್ಜಿಯಿಂದ ಅಥವಾ ಸೋಲಾರ್ ಲೈಟಿಂದ ಎಲೆಕ್ಟ್ರಿಕ್ ಪವರ್ ಜನರೇಟ್ ಆಗಬೇಕಂದ್ರೆ ಅಲ್ಲಿ ನಾವು ಯೂಸ್ ಮಾಡುವಂಥದ್ದು ಫೋಟೋ ವೋಲ್ಟಾಯಿಕ್ ಸೆಲ್ ಅಥವಾ ಸೋಲಾರ್ ಫೋಟೋ ವೋಲ್ಟಾಯಿಕ್ ಸೆಲ್ ಅಥವಾ ಸೋಲಾರ್ ಸೆಲ್. ಸೊ ಇದರಲ್ಲಿ ಒಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನೋದಾಗುತ್ತೆ. ಆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಿಂದ ಏನಾಗುತ್ತೆ, ಇಲ್ಲಿ ಸೋಲಾರ್ ಎನರ್ಜಿ ಇದು ಎಲೆಕ್ಟ್ರಿಕ್ ಪವರ್ ಆಗಿ ಅಥವಾ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಇನ್ PV cells, semiconductors are used that to exhibit the photovoltaic effect. ಸೊ ಇಲ್ಲಿ PV cells ಅಲ್ಲಿ ಅಂದರೆ ಫೋಟೋ ವೋಲ್ಟಾಯಿಕ್ ಸೆಲ್ಲಲ್ಲಿ ಅಥವಾ ಸೋಲಾರ್ ಫೋಟೋ ವೋಲ್ಟಾಯಿಕ್ ಸೆಲ್ಲಲ್ಲಿ ಅಥವಾ ಸೋಲಾರ್ ಸೆಲ್ಲಲ್ಲಿ ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ನ ಯೂಸ್ ಮಾಡಿರ್ತಾರೆ ಈ ಫೋಟೋ ವೋಲ್ಟಾಯಿಕ್ ಎಫೆಕ್ಟ್ ಪ್ರೊಸೆಸ್ ಆಗೋದಕ್ಕೆ. ಸೊ ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ ಅಂದರೆ ಯಾವ ಥರ ಡಯೋಡ್ಸಲ್ಲಿ ಮತ್ತು ಟ್ರಾನ್ಸಿಸ್ಟರ್ಗಳಲ್ಲಿ ಯೂಸ್ ಮಾಡಿರ್ತಾರಲ್ಲ ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್, ಆ ಥರ ಇರುವಂಥ ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ನ ಕೂಡ ಇಲ್ಲಿ ಸೋಲಾರ್ ಫೋಟೋ ವೋಲ್ಟಾಯಿಕ್ ಸೆಲ್ಗಳಲ್ಲಿ ಯೂಸ್ ಮಾಡಿರ್ತಾರೆ. Photovoltaic effect is that due to which a semiconductor converts the sunlight directly into EMF. ಸೊ ಫೋಟೋವೋಲ್ಟಾಯಿಕ್ ಎಫೆಕ್ಟ್ ಏನಂದರೆ, ಈ ಒಂದು ಸೆಮಿಕಂಡಕ್ಟರ್ ಸನ್ಲೈಟನ್ನು ಡೈರೆಕ್ಟಾಗಿ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಫೋಟೋವೋಲ್ಟಾಯಿಕ್ ಎಫೆಕ್ಟ್ ಅಂತ ಕರಿತೀವಿ. ದ ಫೋಟೋವೋಲ್ಟಾಯಿಕ್ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಸಿಸ್ಟಮ್ ಎಂಪ್ಲಾಯ್ಸ್ ಸೋಲಾರ್ ಪ್ಯಾನಲ್ಸ್ ವಿಚ್ ಆರ್ ಕಂಪೋಸ್ಡ್ ಆಫ್ ನಂಬರ್ ಆಫ್ ಸೋಲಾರ್ ಫೋಟೋವೋಲ್ಟಾಯಿಕ್ ಸೆಲ್ಸ್. ಸೊ ಫೋಟೋವೋಲ್ಟಾಯಿಕ್ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಸಿಸ್ಟಮ್ ಅಂದರೆ ನಮಗೆ ಈಗ ಯಾವ ಥರ ನಮ್ಮ ಮನೆಗಳಿಗೆ ಪವರ್ ಬರ್ತಾ ಇದೆನೋ ಥರ್ಮಲ್ ಪವರ್ ಸ್ಟೇಷನಿಂದ ಅಥವಾ ಬೇರೆ ಬೇರೆ ಪವರ್ ಸ್ಟೇಷನ್ಗಳಿಂದ ಬರ್ತಿರುತ್ತೋ, ಅದೇ ರೀತಿ ನಾವು ಸೋಲಾರ್ ಪ್ಯಾನಲ್ಗಳನ್ನ ಬಳಸಿ ಅಲ್ಲಿ ಬರೋಂಥ ಸೋಲಾರ್ ಲೈಟ್ನ ತೊಗೊಂಡು ಅದನ್ನು ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡಿದರೆ ಅದಕ್ಕೆ ನಾವು ಫೋಟೋ ವೋಲ್ಟಾಯಿಕ್ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಈ ಸಿಸ್ಟಮಲ್ಲಿ ಸೋಲಾರ್ ಪ್ಯಾನಲ್ಸ್ ಯೂಸ್ ಮಾಡಿರ್ತಾರೆ. ಈ ಸೋಲಾರ್ ಪ್ಯಾನಲ್ಸ್ ಅಂದರೆ ಇದು ನಂಬರ್ ಆಫ್ ಫೋಟೋ ವೋಲ್ಟಾಯಿಕ್ ಸೆಲ್ಸ್, ಅಂದರೆ ಸೋಲಾರ್ ಸೆಲ್ಗಳು ಕೂಡಿ ಆಗಿರುತ್ತೆ ಸೋಲಾರ್ ಪ್ಯಾನಲ್. ಸೊ ನಾರ್ಮಲಾಗಿ ಫೋಟೋ ವೋಲ್ಟಾಯಿಕ್ ಸೆಲ್ ಏನಿರುತ್ತೆ, ಸಿಂಗಲ್ ಸೆಲ್ ಭಾಳ ಚಿಕ್ಕದಿರುತ್ತೆ, ಅದರಿಂದ ಔಟ್ಪುಟ್ ಬರೋದು ಕೂಡ ಭಾಳ ಸಣ್ಣ ಪ್ರಮಾಣದ ವೋಲ್ಟೇಜ್ ಇರುತ್ತೆ. ಸೊ ಹಂಗಾಗಿ ಸೋಲಾರ್ ಪ್ಯಾನಲಲ್ಲಿ ನಂಬರ್ ಆಫ್ ಫೋಟೋ ವೋಲ್ಟಾಯಿಕ್ ಸೆಲ್ಸ್ನ ಕನೆಕ್ಟ್ ಮಾಡಿಬಿಟ್ಟು ಲಾರ್ಜ್ ಅಮೌಂಟ್ ಆಫ್ ವೋಲ್ಟೇಜ್ನ ಔಟ್ಪುಟ್ಟು ತಗೋಬೋದು. ಸೋಲಾರ್ ಫೋಟೋ ವೋಲ್ಟಾಯಿಕ್ಸ್ ಇಸ್ ನೌ ಆಫ್ಟರ್ ಹೈಡ್ರೋ ಆ್ಯಂಡ್ ವಿಂಡ್ ಪವರ್ ದ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸ್ ಇನ್ ಟರ್ಮ್ಸ್ ಆಫ್ ಗ್ಲೋಬಲಿ ಇನ್ಸ್ಟಾಲ್ಡ್ ಕೆಪಾಸಿಟಿ. ಸೊ ಈಗ ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸ್ಗಳನ್ನ ಬಳಸ್ಕೊಂಡು ನಾವು ಅದನ್ನು ಯೂಸ್ ಮಾಡ್ತಿರ್ಬೇಕಾದ್ರೆ ಈ ಸೋಲಾರ್ ಫೋಟೋ ವೋಲ್ಟಾಯಿಕ್ಸ್ ಅನ್ನೋದು ಥರ್ಡ್ ಪ್ಲೇಸಲ್ಲಿ ಬರುತ್ತೆ. ಸೊ ಮೊದಲಿಗೆ ಹೈಡ್ರೋ ಎನರ್ಜಿ ಇದೆ, ಸೆಕೆಂಡ್ ಒನ್ ವಿಂಡ್ ಪವರ್ ಇದೆ. ಸೊ ಅವೆರಡು ಮೊದಲಿಗೆ ಇವಾಗ ಮ್ಯಾಕ್ಸಿಮಮ್ ಪ್ರೊಡ್ಯೂಸ್ ಮಾಡ್ತಾರಂಥದ್ದು. ಅದು ಅವೆರಡನ್ನು ಬಿಟ್ಟರೆ ನೆಕ್ಸ್ಟ್ ಥರ್ಡ್ ಪ್ಲೇಸಲ್ಲಿ ಬರೋಂಥದ್ದೇ ಸೋಲಾರ್ ಫೋಟೋ ವೋಲ್ಟಾಯಿಕ್ ಅಥವಾ ಸೋಲಾರ್ ಎಲೆಕ್ಟ್ರಿಸಿಟಿ. ಸೊ ಇದನ್ನು ಯಾವ ರೀತಿ ಹೇಳಲಾಗುತ್ತೆ ಅಂದರೆ ಗ್ಲೋಬಲಿ, ಅಂದರೆ ಪೂರಿ ಪ್ರಪಂಚದಲ್ಲಿ ಎಷ್ಟರ ಮಟ್ಟಿಗೆ ಎಷ್ಟು ಕೆಪಾಸಿಟಿಯಲ್ಲಿ ಇನ್ಸ್ಟಾಲ್ ಮಾಡಿದೆ ಅಂತೇಳಿ, ಅಂದರೆ ಎಷ್ಟು ಗಿಗಾವ್ಯಾಟ್ ಅಷ್ಟು ಪವರ್ ಇಲ್ಲಿ ಸೋಲಾರ್ ಫೋಟೋ ವೋಲ್ಟಾಯಿಕ್ಸಿಂದ ಜನರೇಟ್ ಆಗುತ್ತೆ ಅನ್ನೋದ್ರ ಮೇಲೆ ಹೇಳಲಾಗುತ್ತೆ. ಸೊ ಜಾಸ್ತಿ ಪ್ರೊಡ್ಯೂಸ್ ಮಾಡೋದು ಎಷ್ಟು ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ರೆ ಅದು ಫಸ್ಟ್ ಪ್ಲೇಸಲ್ಲಿ ಬರುತ್ತೆ, ಅಂದರೆ ಹೈಡ್ರೋ ಪವರ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಸೆಕೆಂಡ್ ಪ್ಲೇಸಲ್ಲಿ ವಿಂಡ್ ಪವರ್, ಥರ್ಡ್ ಪ್ಲೇಸಲ್ಲಿ ಸೋಲಾರ್ ಫೋಟೋ ವೋಲ್ಟಾಯಿಕ್ಸ್ ಇದೆ. ನೆಕ್ಸ್ಟ್ ಸೋಲಾರ್ ಸೆಲ್ ಆ್ಯಂಡ್ ಸೋಲಾರ್ ಪ್ಯಾನಲ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ಇಲ್ಲಿ ನೋಡ್ಬೋದು. ಇದು ಸೋಲಾರ್ ಸೆಲ್ ಈ ಥರ ಕನ್ಸ್ಟ್ರಕ್ಷನ್ ಇರುತ್ತೆ. ಇದಕ್ಕೆ ಸೋಲಾರ್ ಸೆಲ್ ಅನ್ಬೋದು, PV ಸೆಲ್ ಅನ್ಬೋದು, ಅಥವಾ ಸೋಲಾರ್ PV ಸೆಲ್ ಅಂತಲೂ ಕರಿಬೋದು, ಅಥವಾ ಫೋಟೋ ವೋಲ್ಟಾಯಿಕ್ ಸೆಲ್ ಅಂತಲೂ ಕರೀತಾರೆ. ಸೊ ಈ ಥರ ನಂಬರ್ ಆಫ್ ಸೋಲಾರ್ ಸೆಲ್ನ ತೊಗೊಂಡು ಈ ಥರ ಸೋಲಾರ್ ಪ್ಯಾನಲ್ನ ರೆಡಿ ಮಾಡ್ತಾರೆ. ಸೊ ಇದಕ್ಕೆ ಈ ಥರ ನಂಬರ್ ಆಫ್ ಸೋಲಾರ್ ಸೆಲ್ಸ್ನ ಇಲ್ಲಿ ನೋಡ್ಬೋದು ಯಾವ ಥರ ಅಟ್ಯಾಚ್ ಮಾಡಿ ಸೀರೀಸ್ ಮತ್ತು ಪ್ಯಾರಲಲ್ ಕನೆಕ್ಷನ್ ಮಾಡಿ ನಮಗೆ ಹೈಯರ್ ವೋಲ್ಟೇಜ್ ಹೈಯರ್ ಕರೆಂಟ್ನ ಔಟ್ಪುಟ್ ತೊಗೊಳೋದಕ್ಕೆ ಯೂಸ್ ಆಗುತ್ತೆ. ಸೊ ಈ ಸೋಲಾರ್ ಪ್ಯಾನಲ್ಗೆ ಬೇರೆ ಬೇರೆ ಹೆಸರಿಂದನೂ ಕರೀತಾರೆ. PV ಮಾಡ್ಯೂಲ್ ಅಥವಾ ಫೋಟೋ ವೋಲ್ಟಾಯಿಕ್ ಮಾಡ್ಯೂಲ್ ಅಥವಾ ಸೋಲಾರ್ ಫೋಟೋ ವೋಲ್ಟಾಯಿಕ್ ಮಾಡ್ಯೂಲ್ ಅಥವಾ SPV ಮಾಡ್ಯೂಲ್, ಈ ಥರ ಬೇರೆ
ಬೇರೆ ಬೇರೆ ಹೆಸರಿಂದ ಈ ಸೋಲಾರ್ ಪ್ಯಾನಲ್ನ ಕರೀತಾರೆ. ಸೊ ನೆಕ್ಸ್ಟ್ ಫೋಟೋವೋಲ್ಟಾಯಿಕ್ ಮೆಟೀರಿಯಲ್. ಯಾವ ಥರ ಫೋಟೋವೋಲ್ಟಾಯಿಕ್ ಮೆಟೀರಿಯಲ್ ಬೇರೆ ಬೇರೆ ಮೆಟೀರಿಯಲ್ಸ್ ಯಾವ್ಯಾವ ರೀತಿ ಇರ್ತವೆ ಅಂತ ನೋಡಿದರೆ, ದ ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ಮೇಕಿಂಗ್ ಸೋಲಾರ್ ಸೆಲ್ಸ್ ಆರ್ ಆಸ್ ಫಾಲೋಸ್. ಸೊ ಯಾವ್ಯಾವ ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡ್ತಾರೆ ಫೋಟೋವೋಲ್ಟಾಯಿಕ್ ಸೆಲ್ಲಲ್ಲಿ ಅಂತ ನೋಡಿದರೆ, ಮೊದಲನೇದು ಮೋನೋಕ್ರಿಸ್ಟಲೈನ್ ಸಿಲಿಕಾನ್, ಎರಡನೇದು ಪಾಲಿಕ್ರಿಸ್ಟಲೈನ್ ಸಿಲಿಕಾನ್, ಮೂರನೇದು ಅಮಾರ್ಫಸ್ ಸಿಲಿಕಾನ್, ನಾಲ್ಕನೇದು ಕ್ಯಾಡ್ಮಿಯಂ ಟೆಲರೈಡ್, ಐದನೇದು ಕಾಪರ್ ಇಂಡಿಯಂ ಗ್ಯಾಲಿಯಂ ಸೆಲೆನೈಡ್ ಆ್ಯಂಡ್ ಆರನೇದು ಕಾಪರ್ ಇಂಡಿಯಂ ಗ್ಯಾಲಿಯಂ ಸಲ್ಫೈಡ್. ಸೊ ಇವು ಕಾಮನ್ ಆಗಿ ಯೂಸ್ ಮಾಡುವಂಥ ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್. ಸೋಲಾರ್ ಸೆಲ್ ತಯಾರು ಮಾಡಬೇಕಾದ್ರೆ ಈ ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ನ ಯೂಸ್ ಮಾಡಲಾಗ್ತದೆ. ಅಂದರೆ ಈ ಒಂದು ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ನ ತಗೊಂಡು ಅಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಮೆಟೀರಿಯಲ್ ಆಗಿ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಸೋಲಾರ್ ಸೆಲ್ಸ್ನ ರೆಡಿ ಮಾಡ್ತಾರೆ ಅಂತ. ಸೊ ಪ್ರಿನ್ಸಿಪಲ್ ಆಫ್ ಸೋಲಾರ್ ಸೆಲ್, ಯಾವ ಥರ ಸೋಲಾರ್ ಸೆಲ್ ವರ್ಕ್ ಮಾಡುತ್ತೆ ಅಂದರೆ, ಯಾವ ಥರ ಸೋಲಾರ್ ಸೆಲ್ ಒಂದು ಲೈಟನ್ನು ತಗೊಂಡು ಸೋಲಾರ್ ಲೈಟನ್ನು ತಗೊಂಡು ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ ಅಂದರೆ, ಎ ಸೋಲಾರ್ ಸೆಲ್ ಇಸ್ ಎ ಸೆಮಿಕಂಡಕ್ಟರ್ ಡಿವೈಸ್ ವಿಚ್ ಇಸ್ ಕೇಪಬಲ್ ಟು ಕನ್ವರ್ಟ್ ಲೈಟ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಸೋಲಾರ್ ಸೆಲ್ ಅನ್ನೋದು ಒಂದು ಸೆಮಿಕಂಡಕ್ಟರ್ ಡಿವೈಸ್, ಅದೇನು ಮಾಡುತ್ತೆ, ಲೈಟ್ ಎನರ್ಜಿ ತಗೊಂಡು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಇಲ್ಲಿ ಸೋಲಾರ್ ಲೈಟಿಂದ ಬಂದರೆ ಸೋಲಾರ್ ಲೈಟ್ ತೊಗೊಂಡು ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡುತ್ತೆ. ಅದು ಬಿಟ್ಟು ಬೇರೆ ಯಾವುದಾದ್ರೂ ಆರ್ಟಿಫಿಷಿಯಲ್ ಲೈಟ್ ಅದು ಸೋಲಾರ್ ಸೆಲ್ ಮೇಲೆ ನಾವು ಪ್ರಾಜೆಕ್ಟ್ ಮಾಡಿದ್ರು ಕೂಡ ಆ ಲೈಟನ್ನು ತೊಗೊಂಡು ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಅದಕ್ಕೆ ಸೋಲಾರ್ ಸೆಲ್ ಅಂತ ಕರಿತೀವಿ. ಇನ್ನು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಸೋಲಾರ್ ಸೆಲ್ ಅನ್ನೋದು ನೋಡಿದರೆ, ದ ಫೋಟಾನ್ಸ್ ಆಫ್ ಸನ್ಲೈಟ್ ಎಕ್ಸೈಟ್ ದ ಎಲೆಕ್ಟ್ರಾನ್ಸ್ ಆಫ್ ಎ ಸೆಮಿಕಂಡಕ್ಟರ್ ಇಂಟು ಹೈಯರ್ ಸ್ಟೇಟ್ ಆಫ್ ಎನರ್ಜಿ ಅಲೋವಿಂಗ್ ದೆಮ್ ಟು ಆಕ್ಟ್ ಆಸ್ ಎ ಚಾರ್ಜ್ ಕ್ಯಾರಿಯರ್ಸ್ ಫಾರ್ ಎನ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಸನ್ಲೈಟಿಂದ ಏನು ಬರುತ್ತಲ್ಲ, ನಮಗೆ ಲೈಟ್ ಬರುತ್ತಲ್ಲ ಸನ್ನಿಂದ, ಅದು ಫೋಟಾನ್ಸ್ ಪ್ಯಾಕೆಟ್ಸ್ ಮುಖಾಂತರ ಬರ್ತಾ ಇರುತ್ತೆ. ಅಂದರೆ ಲೈಟ್ ಪ್ಯಾಕೆಟ್ಸ್ ಮುಖಾಂತರ ಬರ್ತಾ ಇರುತ್ತೆ. ಆ ಲೈಟ್ ಪ್ಯಾಕೆಟ್ಸ್ಗೆ ನಾವು ಫೋಟಾನ್ಸ್ ಅಂತ ಕರಿತೀವಿ. ಸೊ ಈ ಫೋಟಾನ್ಸ್ ಒಂದು ಸೋಲಾರ್ ಸೆಲ್ಗೆ ಬಂದು ಬಡಿದಾಗ, ಅಂದರೆ ಸೋಲಾರ್ ಸೆಲ್ ಅಂದರೆ ಸೆಮಿಕಂಡಕ್ಟರ್ಗೆ ಬಂದು ಬಡಿದಾಗ, ಆ ಸೆಮಿಕಂಡಕ್ಟರ್ಲಿ ಪಿ ಟೈಪ್ ಮತ್ತು ಎನ್ ಟೈಪ್ ಅಂತ ಮೆಟೀರಿಯಲ್ಸ್ ಇರ್ತವೆ. ಸೊ ಆ ಸೆಮಿಕಂಡಕ್ಟರ್ಗೆ ಬಂದು ಈ ಫೋಟಾನ್ಸ್ ಬಡಿದಾಗ ಏನಾಗುತ್ತೆ, ಅಲ್ಲಿ ಚಾರ್ಜ್ ಕ್ಯಾರಿಯರ್ಸ್ನ ಮೂವ್ ಮಾಡೋಕ್ಕೆ ಅಲೋ ಮಾಡುತ್ತೆ ಈ ಫೋಟಾನ್ಗಳು. ಅಂದರೆ ಚಾರ್ಜ್ ಕ್ಯಾರಿಯರ್ಸ್ ಅಲ್ಲಿ ನ್ಯೂಟ್ರಲ್ ಆಗಿರ್ತವೆ, ಮೊದಲು ಎಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ ಅಷ್ಟೇ ಫೋಟಾನ್ಸ್ ಇರ್ತವೆ. ಸೊ ಹಂಗಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಇರಲ್ಲ. ಆದರೆ ಈ ಫೋಟಾನ್ಸ್ ಬಂದು ಸೆಮಿಕಂಡಕ್ಟರ್ಗೆ ಬಡ್ದಾಗ ಏನಾಗುತ್ತೆ, ಸೆಮಿಕಂಡಕ್ಟರ್ಲಿರುವಂಥ ಎಲೆಕ್ಟ್ರಾನ್ಸ್ ಮತ್ತು ಪ್ರೋಟಾನ್ಸ್ಗಳ ಸಂಖ್ಯೆ ಹೆಚ್ಚು ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಅಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ಸು ಮೂವ್ಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಆದಾಗ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟು ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಪ್ರಿನ್ಸಿಪಲ್ಗೆ ನಾವು ಫೋಟೋವೋಲ್ಟಾಯಿಕ್ ಎಫೆಕ್ಟ್ ಅಂತಲೂ ಕರಿತೀವಿ. ದಿಸ್ ಪ್ರಿನ್ಸಿಪಲ್ ಇಸ್ ನೋನ್ ಆಸ್ ಫೋಟೋವೋಲ್ಟಾಯಿಕ್ ಎಫೆಕ್ಟ್. This effect was first observed by Mr. Alexander Edmund Becquerel in the year 1939. ಸೊ 1939ನೇ ವರ್ಷದಲ್ಲಿ ಇಸ್ವಿಯಲ್ಲಿ ಮಿಸ್ಟರ್ ಅಲೆಕ್ಸಾಂಡರ್ ಎಡ್ಮಂಡ್ ಬೆಕೆರೆಲ್ ಅನ್ನೋರು ಈ ಒಂದು ಫೋಟೋವೋಲ್ಟಾಯಿಕ್ ಎಫೆಕ್ಟನ್ನು ಅಬ್ಸರ್ವ್ ಮಾಡಿದರು. ಅಂದರೆ ಯಾವ ರೀತಿ ಒಂದು ಸನ್ಲೈಟ್ ಸೆಮಿಕಂಡಕ್ಟರ್ ಮೇಲೆ ಪ್ರೊಜೆಕ್ಟ್ ಆದಾಗ ಅಲ್ಲಿ ಯಾವ ರೀತಿ ಸೆಮಿಕಂಡಕ್ಟರ್ ಬಿಹೇವ್ ಮಾಡುತ್ತೆ ಅನ್ನೋದು ಈ ಒಬ್ಬರು ಸೈಂಟಿಸ್ಟು 1939ರಲ್ಲಿ ಅಬ್ಸರ್ವ್ ಮಾಡಿದರು. ಸೊ ಇದನ್ನು ಆಮೇಲೆ ಬೆಲ್ ಲ್ಯಾಬೊರೇಟರೀಸ್ ಅವರು 1954ರಲ್ಲಿ ಒಂದು ಕರೆಕ್ಟಾಗಿ ಪ್ರಾಕ್ಟಿಕಲಿಗೆ ವರ್ಕ್ ಆಗುವಂಥ ಫೋಟೋವೋಲ್ಟಾಯಿಕ್ ಸೆಲ್ ಅಂದರೆ ಸೋಲಾರ್ ಸೆಲ್ನ ತಯಾರು ಮಾಡ್ತಾರೆ. ಬೆಲ್ ಲ್ಯಾಬೊರೇಟರೀಸ್ ಅಂದರೆ ಬೆಲ್ ಲ್ಯಾಬೊರೇಟರೀಸ್ ಅನ್ನೋದು ಒಂದು ಕಂಪ್ನಿ. ಆ ಕಂಪ್ನಿ 1954ರಲ್ಲಿ ಈ ಫೋಟೋವೋಲ್ಟಾಯಿಕ್ ಸೆಲ್ ಅಂದರೆ ವರ್ಕ್ ಮಾಡೋಂಥ ಪ್ರಾಪರಾಗಿ ವರ್ಕ್ ಮಾಡೋಂಥ ಫೋಟೋವೋಲ್ಟಾಯಿಕ್ ಸೆಲ್ಲನ್ನು ತಯಾರು ಮಾಡ್ತಾರೆ. ದ ಪ್ರೊಡಕ್ಷನ್ ಆಫ್ EMF ಬೈ ಎ ಸೋಲಾರ್ ಸೆಲ್ ಡಿಪೆಂಡ್ಸ್ ಆನ್ ದ ಅಟಾಮಿಕ್ ಸ್ಟ್ರಕ್ಚರ್ ಆಸ್ ವೆಲ್ ಆಸ್ ಆನ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್ ಆಫ್ ದ ಸೆಮಿಕಂಡಕ್ಟರ್. ಸೊ ಈ ಒಂದು ಸೋಲಾರ್ ಸೆಲ್ಲಿಂದ ಎಷ್ಟರ ಮಟ್ಟಿಗೆ ಔಟ್ಪುಟ್ ವೋಲ್ಟೇಜ್ ಬರುತ್ತೆ, ಅಂದರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಎಷ್ಟರ ಮಟ್ಟಿಗೆ ಔಟ್ಪುಟ್ ಬರುತ್ತೆ ಅಂತ ನೋಡಿದರೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ ಅಂದರೆ, ಒಂದು ಅಟಾಮಿಕ್ ಸ್ಟ್ರಕ್ಚರ್, ಅದರಲ್ಲಿ ಯೂಸ್ ಮಾಡಿರೋಂಥ ಸೆಮಿಕಂಡಕ್ಟರ್ ಮೆಟೀರಿಯಲ್ ಇರುತ್ತಲ್ಲ ಅದ್ರದ್ದು ಅಟಾಮಿಕ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ, ಮತ್ತು ಆ ಸೆಮಿಕಂಡಕ್ಟರ್ ಇರೋದು ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ ಇರ್ತವೆ. ಸೊ ಆ ಕ್ರಿಸ್ಟಲ್ ಸ್ಟ್ರಕ್ಚರ್ ಕೂಡ ಯಾವ ರೀತಿ ಇರುತ್ತೆ ಅನ್ನೋದು, ಅದ್ರ ಮೇಲೆ ಎಷ್ಟು ಎಲೆಕ್ಟ್ರೋಮೋಟಿವ್ ಫೋರ್ಸು ಪ್ರೊಡ್ಯೂಸ್ ಆಗುತ್ತೆ ಒಂದು ಸೋಲಾರ್ ಸೆಲ್ಲಿಂದ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಒಂದು ನಾರ್ಮಲ್ ಪ್ರಿನ್ಸಿಪಲ್ ಆಫ್ ಸೋಲಾರ್ ಸೆಲ್. ಸೊ ನೆಕ್ಸ್ಟ್ ಯಾವ ಥರ ಇರುತ್ತೆ ಸೋಲಾರ್ ಸೆಲ್ ಕನ್ಸ್ಟ್ರಕ್ಷನ್ ಯಾವ ರೀತಿ ಮಾಡಲಾಗಿರುತ್ತೆ ಅಂತ ನೋಡಿದರೆ, ಸೊ ಇಲ್ಲಿ ನೋಡ್ಬೋದು ಒಂದು ಎನ್ ಟೈಪ್ ಮೆಟೀರಿಯಲ್ ಇದೆ, ಮೇಲ್ಗಡೆ ಒಂದು ಪಿ ಟೈಪ್ ಮೆಟೀರಿಯಲ್ ಇದೆ. ಅಂದರೆ ಇದು ಎನ್ ಟೈಪ್ ಸೆಮಿಕಂಡಕ್ಟರ್, ಇದು ಪಿ ಟೈಪ್ ಸೆಮಿಕಂಡಕ್ಟರ್. ಮಧ್ಯದಲ್ಲಿ ಯೆಲ್ಲೋ ಕಲರ್ ಏನು ಕಾಣ್ತದಲ್ಲ ಅದು PN ಜಂಕ್ಷನ್ ಅಥವಾ ಡಿಪ್ಲೀಷನ್ ಲೇಯರ್. ಸೊ ಇದು ನಾರ್ಮಲಿ ಒಂದು ಡಯೋಡ್ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿರ್ತಾರಲ್ಲ PN ಡಯೋಡ್, ಅದೇ ರೀತಿ ಇಲ್ಲಿ ಸೋಲಾರ್ ಪ್ಯಾನಲ್ ಕೂಡ ಇರುತ್ತೆ, ಸೋಲಾರ್ ಸೆಲ್ ಇರುತ್ತೆ. ಸೊ ಮೇಲೆ ಪಿ ಟೈಪ್ ಲೇಯರ್ ಇರುತ್ತೆ, ಮಧ್ಯದಲ್ಲಿ ಜಂಕ್ಷನ್ ಆ್ಯಂಡ್ ಕೆಳಗಡೆ ಎನ್ ಟೈಪ್ ಮೆಟೀರಿಯಲ್ ಇರುತ್ತೆ. ಸೊ ಇದ್ರ ಮೇಲೆ ಏನು ಮಾಡಿರ್ತಾರೆ, ಒಂದು ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಇರುವಂಥ ಗ್ಲಾಸನ್ನು ಕವರ್ ಮಾಡಿರ್ತಾರೆ. ಈ ಗ್ಲಾಸ್ ಏನು ಮಾಡುತ್ತೆ, ಒಂದ್ಸಲ ಲೈಟು ಒಳಗಡೆ ಬಂದಮೇಲೆ ಅದು ಮತ್ತೆ ರಿಫ್ಲೆಕ್ಟ್ ಆಗಿ ಹೊರಗಡೆ ಹೋಗ್ಲಾರ್ದಂಗೆ ಹಿಡಿದು ಇಟ್ಕೊಳ್ಳುತ್ತೆ ಲೈಟನ್ನು. ಸೊ ಎಷ್ಟು ಲೈಟ್ ಒಳಗಡೆ ಹೋಗುತ್ತೋ ಅಷ್ಟು ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇದರಿಂದ ಔಟ್ಪುಟ್ ಬರುತ್ತೆ. ಸೊ ಹಂಗಾಗಿ ಈ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ನ ಹಾಕಿರ್ತಾರೆ. ಮ್ಯಾಕ್ಸಿಮಮ್ ಲೈಟು
ಒಳಗಡೆನೇ ಹೋಗಬೇಕು, ಮತ್ತೆ ರಿಫ್ಲೆಕ್ಟ್ ಆಗಿ ಹೊರಗಡೆ ಹೋಗಬಾರ್ದು ಅಂತ. ಸೊ ಈ ಥರ ಒಂದು ಕನ್ಸ್ಟ್ರಕ್ಷನ್ ಇರುತ್ತೆ. ಕೆಳಗಡೆ ಒಂದು ಅಲ್ಯೂಮಿನಿಯಂ ಬೇಸ್ ಇರುತ್ತೆ. ಆ ಅಲ್ಯೂಮಿನಿಯಂ ಬೇಸ್ ಕೂಡ ನೆಗೆಟಿವ್ ಎಲೆಕ್ಟ್ರೋಡ್ ಆಗಿ ವರ್ಕ್ ಆಗುತ್ತೆ. ಮೇಲೆ ಪಿ ಟೈಪ್ ಮೆಟೀರಿಯಲ್ ಅಂತ ತಗೊಂಡಂಥ ಎಲೆಕ್ಟ್ರೋಡ್ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿದ್ರೆ, ಆನ್ ದ ಇನ್ಸಿಡೆನ್ಸ್ ಆಫ್ ಸನ್ಲೈಟ್ ಆನ್ ದ ಸೋಲಾರ್ ಸೆಲ್ ಆನ್ EMF ಇಸ್ ಡೆವಲಪ್ಡ್ ಬಿಟ್ವೀನ್ ದ N ಟೈಪ್ ಅಂಡ್ P ಟೈಪ್ ಮೆಟೀರಿಯಲ್ಸ್ ಡ್ಯೂ ಟು ಫೋಟೋವೋಲ್ಟೈಕ್ ಎಫೆಕ್ಟ್. ಸೊ ಸನ್ಲೈಟ್ ಬಿದ್ದಾಗ ಏನಾಗುತ್ತೆ, ಇಲ್ಲಿ ಫೋಟೋವೋಲ್ಟೈಕ್ ಎಫೆಕ್ಟ್ ಇಂದ ಸೋಲಾರ್ ಸೆಲ್ ಅಲ್ಲಿ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಪ್ರೊಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫೋಟೋವೋಲ್ಟೈಕ್ ಎಫೆಕ್ಟ್ ಅಂದ್ರೆ ಹಿಂದಿನ ಸ್ಲೈಡಲ್ಲಿ ನೋಡಿದಲ್ಲ, ಸನ್ಲೈಟ್ ಬಿದ್ದಾಗ ಅಥವಾ ಲೈಟ್ ಪ್ರೊಜೆಕ್ಟ್ ಆದಾಗ ಫೋಟಾನ್ಸ್ ಏನು ಮಾಡ್ತವೆ, ಇಲ್ಲಿ ಇರುವಂಥ ಪ್ರೋಟಾನ್ಸ್ ಅಥವಾ ಹೋಲ್ಸ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಅದ್ರ ನಂಬರ್ಸ್ ಅಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಹಂಗಾದಾಗ ಅವು ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಹಂಗೆ ಮೂವ್ ಆಗೋ ಎಫೆಕ್ಟ್ಗೆ ಫೋಟೋವೋಲ್ಟೈಕ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಅದೇ ಎಫೆಕ್ಟ್ ಬಳಸ್ಕೊಂಡು ಇಲ್ಲಿ ಏನಾಗುತ್ತೆ, ಸನ್ಲೈಟ್ ಬಿದ್ದಾಗ ಈ ಒಂದು ಸೋಲಾರ್ ಸೆಲ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆನ್ ಜಾಯ್ನಿಂಗ್ ದೀಸ್ ಟೂ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಬೈ ಎ ಲೋಡ್, ಎ ಕರೆಂಟ್ ಸ್ಟಾರ್ಟ್ಸ್ ಟು ಫ್ಲೋ ಇನ್ ದ ಸರ್ಕಿಟ್ ಫ್ರಮ್ P ಟೈಪ್ ಮೆಟೀರಿಯಲ್ ಟು N ಟೈಪ್ ಮೆಟೀರಿಯಲ್ ಥ್ರೂ ಲೋಡ್. ಸೊ ಈ ಥರ ಒಂದು ಫೋಟೋವೋಲ್ಟೈಕ್ ಎಫೆಕ್ಟ್ ನಡೀತಿರ್ಬೇಕಾದ್ರೆ ಅದಕ್ಕೆ ನಾವು ಒಂದು ಲೋಡನ್ನು ಕನೆಕ್ಟ್ ಮಾಡಿದರೆ, ಸೋಲಾರ್ ಸೆಲ್ಗೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಟರ್ಮಿನಲ್ಸ್ ಮಧ್ಯೆ ಲೋಡನ್ನು ಕನೆಕ್ಟ್ ಮಾಡಿದರೆ ಅಲ್ಲಿ ಏನಾಗುತ್ತೆ, P ಟೈಪ್ ಮೆಟೀರಿಯಲಿಂದ N ಟೈಪ್ ಮೆಟೀರಿಯಲ್ಗೆ ಕರೆಂಟ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಎಲೆಕ್ಟ್ರಿಕ್ ಕರೆಂಟ್ ಯಾವುದರಿಂದ, ಲೋಡ್ ಮುಖಾಂತರ P ಟೈಪ್ ಮೆಟೀರಿಯಲಿಂದ N ಟೈಪ್ ಮೆಟೀರಿಯಲ್ಗೆ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಾವೇನು ಇಲ್ಲಿ ಲೋಡ್ ಅಪ್ಲೈ ಮಾಡಿರ್ತೀವಲ್ಲ, ಆ ಲೋಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಥರ ಒಂದು ಸೋಲಾರ್ ಸೆಲ್ ಕನ್ಸ್ಟ್ರಕ್ಷನ್ ಇರುತ್ತೆ ಆ್ಯಂಡ್ ಈ ಥರ ಒಂದು ವರ್ಕಿಂಗ್ ಆಗುತ್ತೆ ಅದರಲ್ಲಿ. ಸೊ ಇದಿಷ್ಟು ಬೇಸಿಕ್ ಆಗಿ ಒಂದು ಸೋಲಾರ್ ಫೋಟೋವೋಲ್ಟೈಕ್ಸ್ ಅಥವಾ ಸೋಲಾರ್ ಸೆಲ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು, ಅಂದರೆ ಯಾವ ರೀತಿ ನಮಗೆ ಸೋಲಾರ್ ಲೈಟಿಂದ ಎಲೆಕ್ಟ್ರಿಕ್ ಕರೆಂಟ್ ಔಟ್ಪುಟ್ ಬರುತ್ತೆ ಅನ್ನೋದು. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಸೋಲಾರ್ ಪ್ಯಾನಲ್ ಬಗ್ಗೆ ನೋಡೋಣ. ಸೋಲಾರ್ ಪ್ಯಾನಲ್ ಅಂದ್ರೂ ಅದು ಯಾವ ರೀತಿ ಇರುತ್ತೆ ಮತ್ತು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಸೊ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವ IT ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಚೂಸ್ ಮಾಡಿ. ಈ ಥರ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು.